ಐಸಿಸ್ ಮತ್ತು ಓಸಿಸ್ ಈಜಿಪ್ಟ್ ಪ್ರೇಮ ಮತ್ತು ಪುನರ್ಜನ್ಮದ ಮಹಾನ್ ಕಥೆ. ಸಾವನ್ನು ಸಹ ಸೋಲಿಸುವ ಪ್ರೇಮ ಕಥೆಯನ್ನು ನೀವು ಎಂದಾದರೂ ಕೇಳಿದ್ದೀರಾ? ಸಾವಿರಾರು ವರ್ಷ ಹಿಂದೆ ಪೌರಾಣಿಕ ಈಜಿಪ್ಟ್ನಲ್ಲಿ ಒಬ್ಬ ಕರುಣಾಮಯಿ ರಾಜನಿದ್ದ, ಓಸಿರಿಸ್. ಅವರು ಜನರಿಗೆ ಕೃಷಿ, ಕಾನೂನು ಮತ್ತು ನಾಗರಿಕತೆಯನ್ನು ಕಲಿಸುತ್ತಿದ್ದರು. ಅವರ ರಾಣಿ ಐಸಿಸ್ ತನ್ನ ಬುದ್ಧಿವಂತಿಕೆ ಮತ್ತು ಮಾಂತ್ರಿಕ ಶಕ್ತಿಗಳನ್ನು ಹೆಸರುವಾಸಿಯಾಗಿದ್ದಳು. ಇಬ್ಬರು ಒಬ್ಬರಿಗೊಬ್ಬರು ತುಂಬಾ ಪ್ರೀತಿಸುತ್ತಿದ್ದರು. ಆದರೆ ಓಸಿರಿಸ್ ಸಹೋದರ ಸೇತ್ ಅಸೂಯೆ ಹೊಂದಿದ್ದನು. ಸುಂದರವಾದ ಪೆಟ್ಟಿಗೆಯನ್ನು ತರಿಸಿ, ಯಾರ ದೇಹವು ಅವರಲ್ಲಿ ಸಂಪೂರ್ಣವಾಗಿ ಹೊಂದಿಕೊಳ್ಳುತ್ತದೋ ಈ ಪೆಟ್ಟಿಗೆ ಅವರಿಗೆ ಸೇರಿತು ಎಂದು ಘೋಷಿಸಿದ್ದನು. ಓಸಿರಿಸ್ ಅದರಲ್ಲಿ ಮಲಗಿದ್ದ ತಕ್ಷಣ ಸೇತ್ ಮತ್ತು ಅವನ ಸಂಗಡಿಗರು ಮುಚ್ಚಳವನ್ನು ಮುಚ್ಚಿ ಅದನ್ನು ಮೊಳಗೆಯಿಂದ ಹೊಡೆದಿದ್ದರು ಮತ್ತು ಅದನ್ನು ನೈಲ್ ನದಿಯಲ್ಲಿ ಕೆಳಗೆ ತಿರುಗಿಸಿದ್ದರು. ಐಸಿಸ್ ದುಃಖಿತಳಾದಳು, ಆದರೆ ಅವಳು ಬಿಡಲಿಲ್ಲ. ಅವಳು ತನ್ನ ಗಂಡನನ್ನು ಕಾಡಿನಲ್ಲಿ, ಮರಳುಭೂಮಿಯಲ್ಲಿ ಮತ್ತು ನದಿಗಳಲ್ಲಿ ಹುಡುಕಾಡುತ್ತಲೇ ಇದ್ದಳು. ಅಂತಿಮವಾಗಿ ಅವಳು ಓಸಿರಿಸ್ಸಿನ ದೇಹವನ್ನು ಕಂಡುಕೊಂಡಳು. ಆದರೆ ಸೇತ್ ಈ ವಿಷಯವನ್ನು ತಿಳಿದಾಗ ಕೋಪದಿಂದ ಅವನು ಓಸಿರಿಸ್ ದೇಹವನ್ನು ಅನೇಕ ತುಂಡುಗಳಾಗಿ ಕತ್ತರಿಸಿ ಈಜಿಪ್ಟಿನಾದ್ಯಂತ ಚದುರಿಸಿದನು. ಆದರೆ ಐಸಿಸ್ ಬಿಡಲಿಲ್ಲ. ಅವಳು ಪ್ರತಿ ತುಣುಕನ್ನು ಹುಡುಕಿದಳು. ತನ್ನ ಮಾಂತ್ರಿಕ ಶಕ್ತಿಗಳಿಂದ ಅವಳು ಓಸಿರಿಸ್ ದೇಹವನ್ನು ಮತ್ತೆ ಒಂದುಗೂಡಿಸಿದಳು ಮತ್ತು ಸ್ವಲ್ಪ ಸಮಯವರೆಗೆ ಅವನಿಗೆ ಜೀವನ ನೀಡಿದಳು. ಅದೇ ಸಮಯ ಅವಳು ಮಗನ ಹೋರಸನ್ನು ಜನಿಸಿದಳು. ಬೇಸತ್ತು ಹೋರಸ್ ತನ್ನ ತಂದೆಯ ಸೇಡನ್ನು ತೀರಿಸಿಕೊಂಡನು ಮತ್ತು ಸೇತನನ್ನು ಸೋಲಿಸಿ ಮೂಲ ನಾಯಕವನ್ನಾಗಿ ಸ್ಥಾಪಿಸಿದನು. ಓಸಿರಿಸ್ ಎಂದಿಗೂ ಜೀವಂತ ಜೊತೆಗೆ ಹಿಂತಿರುಗಲಿಲ್ಲ. ಅವನು ಸತ್ತವರ ದೇವರು ಮತ್ತು ಮರಣಾನಂತರ ಜೀವನದ ರಾಜನಾಯಕನಾದನು. ಆದರೆ ಐಸಿಸ್ ಪ್ರೀತಿ, ಮಾತೃತ್ವ ಮತ್ತು ಅಚಲವಾದ ನಂಬಿಕೆ ಸಂಕೇತವಾಯಿತು. ಅದಕ್ಕೆ ಇಂದಿಗೂ ಈ ಈಜಿಪ್ಟಿನ ಕಥೆ ನಮಗೆ ನಿಜವಾದ ಪ್ರೀತಿ, ಧೈರ್ಯ ಮತ್ತು ಭರವಸೆಯನ್ನು ಕಲಿಸುತ್ತದೆ. ಮರಣಕ್ಕಿಂತ ಹೆಚ್ಚು ಶಕ್ತಿಯುತವಾಗಿದೆ. ಪ್ರಪಂಚದ ಇಂತಹ ನಿಗೂಢ ಪೌರಾಣಿಕ ಕಥೆಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.